ಹಲೋ, ಬರ್ತಾ ಇದ್ದೀನಿ. ನಿನ್ನ ನನ್ನ ಮಗನೇ. ವೆಲ್ ಡನ್ ದಯಾ. ಸರ್, ಕರ್ಕೊಂಡೋಗಿ ಇವನ್ನ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ಇಲ್ಲ ಸರ್, ನಾನೊಬ್ನೇ ಅಲ್ಲ, ಇದು ನಮ್ಮ ಟೀಮ್ ವರ್ಕ್. ಸರಿ ನಡಿ, ಇನ್ನೂ ಕೆಲಸ ಇದೆ. ಒಂದು ಕಾಂಪ್ಲಿಕೇಟೆಡ್ ಕೇಸ್ ಬಂದಿದೆ, ಅದನ್ನ ಶಕ್ತಿಯಿಂದಲ್ಲ ತುಂಬಾ ತಲೆ ಉಪಯೋಗಿಸಿ ಸಾಲ್ವ್ ಮಾಡಬೇಕು. ಯಾವ ಥರದ ಕೇಸ್ ಸರ್ ಇದು? ನನಗೆ ಕಾಲೇಜ್ ಟೈಮಲ್ಲಿ ಒಬ್ಳು ಒಳ್ಳೆ ಫ್ರೆಂಡ್ ಇದ್ಲು. ಇವಳು ಅವಳ ಮೊಮ್ಮಗಳು ಐರಾ. ಪಾಪ ಈ ಹುಡುಗಿ ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾಳೆ. ಅವ್ರ ಮನೆಯವರು ಸಹ ಇವಳು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಬ್ಬ ಹುಡುಗಿ ಇಷ್ಟು ಸಮಸ್ಯೆಗಳ? ಆದ್ರೆ ಯಾಕೆ ಸರ್? ಹೇಳ್ತೀನಿ ದಯಾ. ದಯಾ, ಐರಾ ತಾಯಿ ಒಂದು ಚಿಕ್ಕ ಫಾರ್ಮಾಸ್ಯೂಟಿಕಲ್ ಕಂಪನಿಗೆ ಓನರ್ ಆಗಿದ್ಲು. ಈಗ ಆ ಕಂಪನಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಎಲ್ಲ ಶ್ರೀಮಂತರು, ರಾಜಕಾರಣಿಗಳು, ಅಂಡರ್ ವರ್ಲ್ಡ್ ಕೂಡ ಅದ್ರ ಮೇಲೆ ಕಣ್ಣಿಟ್ಟಿದೆ. ಅದನ್ನೆಲ್ಲ ಬಿಡು, ಐರಾ ಸ್ವಂತ ತಂದೆ ಆ ಕಂಪನಿ ಕಬಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಸರ್, ಹಾಗಾದ್ರೆ ನಾವು ತಕ್ಷಣ ಕ್ರಮ ಕೈಗೊಳ್ಬೇಕು. ಕ್ರಮ ತೆಗೆದುಕೊಳ್ಳೋಣ ದಯಾ, ಆದ್ರೆ ವಿಧಾನ ಬದಲಿಸ್ಬೇಕು. ಎಲ್ಲದಕ್ಕಿಂತ ಮೊದಲು ನಾವು ಐರಾ ಕತೆ ತಿಳ್ಕೋಬೇಕು. ಸರ್, ಐರಾ ಕತೆ ಎಲ್ಲಿಂದ ಶುರು ಆಗುತ್ತೆ? ಅಂದ್ರೆ ಈ ಕತೆ ಮೊದಲು ಸುಳಿವು ಎಲ್ಲಿ ಸಿಗುತ್ತೆ? ಮನಾಲಿ. ಅಮ್ಮ, ಎದ್ದೇಳು. ಅಪ್ಪ ಮತ್ತೆ ಆಂಟಿ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಅಪ್ಪನ ಜೊತೆ ನಿಮ್ ರೂಮ್ ನಲ್ಲೇ ಇದ್ದಾರೆ. ಅಮ್ಮ, ದಯವಿಟ್ಟು ಎದ್ದೇಳು. ನನಗೆ ತುಂಬಾ ಭಯ ಆಗ್ತಿದೆ. ಅವ್ರನ್ನ ಹೊರಗಾಕು. ಅಮ್ಮ, ಪ್ಲೀಸ್ ಎದ್ದೇಳು. 8 ವರ್ಷದ ಚಿಕ್ಕ ಐರಾ ಹಾಸಿಗೆ ಮೇಲೆ ಮಲಗಿದ್ದ ತನ್ನ ಅಮ್ಮನನ್ನ ಮತ್ತೆ ಮತ್ತೆ ಕರೆದ್ಲು. ಆದರೆ ಅವಳ ತಾಯಿ ಸ್ವಾತಿ ಕಣ್ಣು ತೆರೆಯಲಿಲ್ಲ. ಐರಾ ನರ್ಸ್ ಮಷಿನ್ ಬಟನ್ ಒತ್ತುವುದನ್ನ ನೋಡಿದ್ಲು. ಅದನ್ನೇ ಅವಳು ಇಂದು ಕೂಡ ಪ್ರಯತ್ನ ಮಾಡ್ತಾ ಇದ್ಲು. ಬಟನ್ ಒತ್ತಿದರೆ ತನ್ನ ಅಮ್ಮ ಎದ್ದು ತನ್ನ ಮಾತು ಕೇಳ್ತಾಳೆ ಅಂತ ಅನ್ಕೊಂಡ್ಲು. ಆದರೆ ಏನೂ ಆಗಲಿಲ್ಲ. ಆಗಲೇ ಐರಾ ಅಜ್ಜಿ ರೂಮಿಗ್ ಬಂದ್ರು. ಐರಾ ಅಳುತ್ತಿರುವುದನ್ನ ನೋಡಿ ಅವಳನ್ನ ಹತ್ತಿರಕ್ಕೆ ಕರ್ಕೊಂಡ್ರು. ಅಳ್ಬೇಡ ನನ್ ಮಗು, ಅಳ್ಬೇಡ. ಇಲ್ಬಾ. ನನ್ ಮಗು ಯಾಕೆ ಅಳ್ತಿದೆ? ಅಳ್ಬೇಡ. ಬಾ, ನಾವ್ ಇನ್ನೊಂದ್ ರೂಮ್ಗೆ ಹೋಗೋಣ. ಅಜ್ಜಿ ನಿನ್ಗೆ ಒಳ್ಳೆ ಕತೆ ಹೇಳ್ತಾಳೆ. ಹೋಗೋಣ. ಅಳ್ಬೇಡ ಮಗು, ಅಳ್ಬೇಡ ಮಗು. ಮುಂದೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಐರಾಳ ಸಂಪೂರ್ಣ ಕಥೆ ಕೇಳಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ.